ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ ಯಾರ್ಯಾರಿಗೆ ಬಹಳ ಕಡಿಮೆ ಮಾರ್ಜಿನ್ನಲ್ಲಿ ಸೀಟ್ ತಪ್ಪು ಹೋಗಿತ್ತು ಅಂಥವರನ್ನು ನಾವು ಅದೃಷ್ಟವಂತರು ಅಂತಲೇ ಹೇಳಬೇಕು. ಯಾಕೆ ಅಂತಂದರೆ ದೇ ಆರ್ ಗೋಯಿಂಗ್ ಟು ಗೆಟ್ ಬೆಟರ್ ಸೀಟ್ ಇನ್ ಮಾಪಪ್. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇಷ್ಟು ವರ್ಷದ ಮಾಪಪ್ ರೌಂಡನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಸೊ ಇಷ್ಟೊಂದು GM ಸೀಟ್ಗಳಾಗಲಿ ಅಥವಾ ಇಷ್ಟೊಂದು ಗೌರ್ಮೆಂಟ್ ಮತ್ತು ಗೌರ್ಮೆಂಟಿನ ಪ್ರೈವೇಟ್ ಸೀಟ್ಗಳು ಉಳಿದಿರುವಂಥದ್ದು ಇದೇ ಫಸ್ಟ್ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಸೊ ಅದು ಕೂಡ ಇದು ಇವತ್ತು ಮಧ್ಯಾಹ್ನ 12 ಗಂಟೆಯವರೆಗಿನ ಸೀಟ್ಗಳು. ಈ ಒಂದಷ್ಟು ಸೀಟ್ಗಳಂತೂ 100% ಮಾಪಪ್ಪಿಗೆ ಫಿಕ್ಸ್ ಆಗಿರುವಂಥದ್ದು ಗೊತ್ತಿರಲಿ. ಇನ್ನು ಮೇಲೂ ಕೂಡ ಸೀಟ್ಗಳು ಸಿಗ್ತದೆ ನಿಮಗೆ. ಯಾಕಂತಂದರೆ ಇನ್ನು ಮೇಲೆ ನಾಳೆ ಆಗಿರ್ಬೋದು, ನಾಡಿದ್ದಾಗಿರ್ಬೋದು, ಅಚ್ಚೆ ನಾಡಿದ್ದಾಗಿರ್ಬೋದು, ಟಿಲ್ ಮಾಪಪ್ ಸೀಟ್ ಬೇಡ ಅಂತ ಕ್ಯಾನ್ಸಲ್ ಮಾಡ್ಕೊಳ್ಳುವಂಥ ವಿದ್ಯಾರ್ಥಿಗಳ ಸಂಖ್ಯೆ ದೊಡ್ಡದೇ ಇರ್ತದೆ. ನೀವು ಹೇಳ್ಬೋದು, ಸರ್ BMC ಅಂತ ಸೀಟ್ ಸಿಕ್ಕಿದ್ದನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾನೆ ಅಂತಂದ್ರೆ ನಾವು ಏನು ಹೇಳಬೇಕು ಅಂತ ನೀವು ಕೇಳ್ಬೋದು. ಆದರೆ ನಾನು ಹೇಳೋದೇನೆಂದರೆ, ಯಾವಾಗ MCC ಅವರ 3rd ರೌಂಡ್ ಅನೌನ್ಸ್ ಆಯಿತು ಆವಾಗ ಡೆಫಿನೆಟ್ಲಿ ದಟ್ ಸ್ಟೂಡೆಂಟ್ ಹ್ಯಾವ್ ಗಾಟ್ ಬೆಟರ್ ಸೀಟ್ ದ್ಯಾನ್ BMC. ಅದಕ್ಕೆ BMCಯನ್ನು ಬಿಟ್ಟು ಹೋಗಿರುವಂಥದ್ದು. ಈ ಒಂದು BMC ಸೀಟ್ ಏನಿದೆ ಇದು ಮಾಪಪ್ಪಿಗೆ ಬಂದಿರುವಂಥದ್ದು. ಈಗ ಜಸ್ಟ್ ಇಮ್ಯಾಜಿನ್, ಆಲ್ಮೋಸ್ಟ್ 535-36 ಇದ್ದವರಿಗೆಲ್ಲರಿಗೂ ಸೀಟ್ ಸಿಕ್ಕಿಬಿಟ್ಟಿದೆ. ಈಗ ಅದಕ್ಕಿಂತ ಕಡಿಮೆ ಇರುವಂಥ ವಿದ್ಯಾರ್ಥಿಗೆ ಬೆಂಗಳೂರಲ್ಲಿ ಸೀಟ್ ಸಿಗ್ತದೆ BMCಯಲ್ಲಿ ಅಂತಂದರೆ ಅವನು ಅದೃಷ್ಟವಂತನೇ ಅಂತಲೇ ಹೇಳಬೇಕಲ್ವ. ಅವನು ಯಾರು ಆ ಅದೃಷ್ಟವಂತ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಟ್ ಡೆಫಿನೆಟ್ಲಿ ದಟ್ ಪರ್ಸನ್, ದಟ್ ಸ್ಟೂಡೆಂಟ್ ಇಸ್ ಅ ವೆರಿ ಲಕ್ಕಿ ಗಾಯ್ ಅಂತಲೇ ಹೇಳಬೇಕು. ಸೊ ನೋಡಿ, ಇಷ್ಟೊಂದು ಸೀಟ್ಗಳು, 12 ಸೀಟ್ಗಳು 11ನೇ ತಾರೀಕಿಗೆ ನೋಡಿ. ಇವತ್ತು 12 ಗಂಟೆ ಒಳಗೆ ಇರುವಂಥದ್ದು ಅಷ್ಟೇ ಇವು. ಇನ್ಮೇಲೆ ಮತ್ತೆ ಇದಕ್ಕೆ ಇನ್ನೊಂದು ಸೀಟ್ಗಳು ಆ್ಯಡ್ ಆಗ್ತದೆ. ಸೊ ಇದರಲ್ಲಿ BMC 1 ಸೀಟ್ ಇದೆ, ಅಂಬೇಡ್ಕರ್ ಕಾಲೇಜ್ 1 ಸೀಟ್ ಇದೆ, ಕಿಮ್ಸ್ ನೋಡಿ 1 ಸೀಟ್ ಇದೆ, MMC ಮೈಸೂರು 1 ಸೀಟ್ ಇದೆ, ಕಿಮ್ಸ್ ಹುಬ್ಳಿ 1 ಸೀಟ್ ಇದೆ, ಬಿಮ್ಸ್ ಬೆಳಗಂ 1 ಸೀಟ್ ಇದೆ, ಅದು 3BH ಅಲ್ಲಿ ಇರುವಂಥದ್ದು. ಸೊ ಬಿಮ್ಸ್ ಬೀದರ್ ಜನರಲ್ ಮೆರಿಟಲ್ಲಿ ಒಂದಿದೆ, KV ಗೌಡ 3AGದಲ್ಲಿ ಒಂದಿದೆ, JJM ದಾವಣಗೆರೆ, ಶ್ರೀನಿವಾಸ್, ESI ಬ್ಯಾಂಗ್ಳೂರು, ಚಿಕ್ಕಮಗಳೂರು, GM ಅಲ್ಲಿ ಒಂದೊಂದು ಸೀಟು ಇರುವಂಥದ್ದು. ಸೊ ಇದು ಟೋಟಲ್ 12 ಸೀಟುಗಳು ಇರುವಂಥದ್ದು. ಸೊ ಇವತ್ತು 12 ಗಂಟೆಯ ಒಳಗಡೆ. ಅದೇ ಟೈಪ್ GMP ಸೀಟುಗಳು ಎಷ್ಟು ಉಳಿದಿದೆ ಇಲ್ಲಿವರೆಗೆ ಅಂತಂದರೆ, ಅಂದರೆ ಇಷ್ಟು ಸೀಟ್ಗಳಂತೂ ನಿಮಗೆ 100% ಮಾಪಪ್ಪಲ್ಲಿ ಸಿಗುವಂಥದ್ದೇ ಗೊತ್ತಿರಲಿ. ಸೊ ಇದು ಎಷ್ಟು ಸೀಟ್ ಉಳಿದಿದೆ ಅಂತಂದರೆ ಆಲ್ಮೋಸ್ಟ್ 75 ಸೀಟುಗಳು ಉಳಿದಿದೆ. 75 ಅಂತ ದೊಡ್ಡ ನಂಬರ್ ಅಂತ ಅನಿಸ್ತದೆ, ಬಟ್ ಇವೆಲ್ಲವನ್ನು ನಾವು ಬಿಡಬೇಕಾಗ್ತದೆ. ಯಾಕಂದರೆ ಇದು ಹೈಯರ್ ಫೀಸ್. ಸಾಮಾನ್ಯ ವಿದ್ಯಾರ್ಥಿಗಳು ಅವರ ಪೇರೆಂಟ್ಸ್ಗಳು ಅಫೋರ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನು ಬಿಟ್ಟರೆ ಇದಿಷ್ಟು ಮೇಲಿನ ಸೀಟ್ ಏನು ಕಾಣಿಸ್ತಾ ಇದೆ ಅಪ್ ಟು ಚನ್ನಪಟ್ಟಣ, ಚಾಮುಂಡೇಶ್ವರಿ, ಅದಷ್ಟು ಸೀಟುಗಳು ಮಾತ್ರ ನಾರ್ಮಲ್ ಪೀಪಲ್ಗೆ ಬರುವಂಥದ್ದು. ಅಂದರೆ 10.9 ಲ್ಯಾಕ್ ಕೊಡುವಂಥ ಕೆಪಾಸಿಟಿ ಇರುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಪೇರೆಂಟ್ಸ್ಗಳಿಗೆ. ಸೊ GMPಯಲ್ಲಿ ಸ್ವಲ್ಪ ಕಡಿಮೆ ಸೀಟ್ಗಳು ಉಳಿದಿದೆ ಅಂತ ಹೇಳ್ಬೋದು ಕಂಪೇರ್ ಟು ಲಾಸ್ಟ್ ಇಯರ್. ಬಟ್ ಇದು ಫೈನಲ್ ಅಲ್ಲ. ಇನ್ನು ಮಾಪಪ್ ರೌಂಡ್ವರೆಗೆ ಏನು ಮಾಪಪ್ ಫೈನಲ್ ಸೀಟ್ ಮೆಟ್ರಿಕ್ಸ್ ರಿಲೀಸ್ ಮಾಡ್ತಾರೆ ಅಲ್ಲಿಯವರೆಗೆ ಇನ್ನೂ ಬಹಳಷ್ಟು ಸೀಟ್ಗಳು ಎಂಟಿ ಆಗುವಂಥ ಸಾಧ್ಯತೆಗಳು ಇರ್ತದೆ. ಯಾಕಂತಂದರೆ ಬಹಳಷ್ಟು ಜನ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೂ ಹೋಗೋದಿಲ್ಲ, ಸುಮ್ಮನೆ ಕುಂತಿರ್ತಾರೆ, ಅವ್ರೇನು ಬೇಕಾದರೂ ಮಾಡ್ಕೊಂಡು ಹೋಗಲಿ ಅಂತ. ಅಂತಹ ವಿದ್ಯಾರ್ಥಿಗಳ ಸಂಖ್ಯೆ ದೊಡ್ಡದಿದ್ದಾಗ ಡೆಫಿನೆಟ್ಲಿ ಇನ್ನೊಂದಷ್ಟು ಸೀಟ್ಗಳು ಇದರಲ್ಲಿ ಆ್ಯಡ್ ಆಗೋದರಲ್ಲಿ ಡೌಟೇ ಇಲ್ಲ. ಅದೇ ರೀತಿ GMPH ಅಲ್ಲಿ ನೋಡಿ, GMPH ಅಲ್ಲಿ ಸೊ ಇಲ್ಲೂ ಆದರೂ ಅಷ್ಟೇ ಇವಿಷ್ಟು ಹೈಯರ್ ಫೀಸ್ ಇದೆ. ಹೌದಾ, ಹೈಯರ್ ಫೀಸ್ ಇವನ್ನ ಬಿಟ್ಟರೆ ಅಂತ ಅಂದರೆ ಸೊ ಆಲ್ಮೋಸ್ಟ್ 6 ಸೀಟ್ಗಳು ನಿಮಗೆ ಇರುವಂಥದ್ದು GMPH ಅಲ್ಲಿ. ಇನ್ನು ಡಿಫ್ರೆಂಟ್ ಕ್ಯಾಟಗರಿಯಲ್ಲಿ ಅಂದರೆ ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್ ಮೈನಾರಿಟಿಯಲ್ಲಿ MA ಅಂದರೆ ತಮಿಳು ಕ್ಯಾಟಗರಿಯಲ್ಲಿ 1 ಸೀಟ್ ಉಳಿದಿದೆ. MU ಅಂದರೆ ತುಳು ಕ್ಯಾಟಗರಿಯಲ್ಲಿ 1 ಸೀಟ್ ಉಳಿದಿದೆ. ME ಶಿವಮೊಗ್ಗದಲ್ಲಿ 2 ಸೀಟ್ಗಳು ತೆಲುಗು ಮೈನಾರಿಟಿ ಅವರಿಗೆ ಉಳಿದಿದೆ. ಮುಸ್ಲಿಂ ಮೈನಾರಿಟಿ ಖಾಜಾ ಬಂದೆ ನವಾಜ್ ಅಲ್ಲಿ 2 ಸೀಟ್ ಹೈಯರ್ ಫೀಸು, ಮತ್ತು ಕನಚೂರಲ್ಲಿ 1 ಸೀಟ್ ಉಳಿದಿರುವಂಥದ್ದು. ಇನ್ನು ಖಾಜಾ ಬಂದೆ ನವಾಜ್ದಲ್ಲಿ MMH ಅಂದರೆ ಮುಸ್ಲಿಂ ಮೈನಾರಿಟಿ ಹೈದರಾಬಾದ್ ಕರ್ನಾಟಕ 3 ಸೀಟ್ಗಳು ಉಳಿದಿರುವಂಥದ್ದು. 16,30,000 ರೂಪೀಸ್ದು ಟೋಟಲ್ 10 ಸೀಟ್ಸ್ ಉಳಿದಿದೆ. ಬಟ್ ಓಪನ್ ಸೀಟ್ಸ್ ನೋಡಿ, ನಾನ್ ಕರ್ನಾಟಕ ವಿದ್ಯಾರ್ಥಿಗಳು ಓಪನ್ ಸೀಟ್ ಅಂತ ಏನಿದೆ ಇದು ಬಹಳಷ್ಟು ಸೀಟ್ಗಳು ಉಳಿದಿರುವಂಥದ್ದು. ರೈಟ್, ಬಹಳಷ್ಟು ಸೀಟ್ಗಳು ಇದು ಉಳಿದಿರುವಂಥದ್ದು. ಸೊ ಡೆಫಿನೆಟಾಗಿ ಈ ಎಲ್ಲ ಸೀಟ್ಗಳು ನಾನ್ ಕರ್ನಾಟಕದವರಿಗೆ ಸಿಗುವಂಥದ್ದು. ಬಟ್ ನಾನ್ ಕರ್ನಾಟಕ ಸ್ಟೂಡೆಂಟ್ಸ್ಗಳೇನಾದರೂ ಕಡಿಮೆ ಇದ್ದರೆ ಅದನ್ನು ಏನಾದರೂ ಇವರು ಕನ್ವರ್ಟ್ ಮಾಡ್ತಾರಾ ಅನ್ನೋದನ್ನು ನಾವು ಕಾಯಬೇಕು ಅಷ್ಟೇ. ಯಾಕಂದರೆ ಇದರ ಒಂದು ಗ್ಯಾರಂಟಿ ಅಂತೂ ನನಗೆ ಇಲ್ಲ. ಸೊ ಅಂದರೆ ಉಳಿದಿರುವಂತಹ ನಾನ್ ಕರ್ನಾಟಕ ಓಪನ್ ಕ್ಯಾಟಗರಿ ಸೀಟ್ಸನ್ನು
ಭಾಳಷ್ಟು ಜನ ಉಳಿದಿದೆ ಅಂತ ಇಟ್ಕೊಳ್ಳಿ, ಹೊರಗಿನವರು ಯಾರೂ ಮಾಪಪ್ಪಿಗೆ ಬಂದಿಲ್ಲ. ಇದನ್ನೇನಾದರೂ ಜಿ ಎಮ್ ಪಿಗೆ ಕನ್ವರ್ಟ್ ಮಾಡ್ತಾರಾ? 10.9 ಲ್ಯಾಕ್ ಫೀಸ್ ಅಂತೂ ಸೇಮ್ ಇದೆ. ಸೊ ಅದರ ಒಂದು ಕ್ಲಾರಿಫಿಕೇಷನ್ ಕೆ ಇ ಅವರ ಕಡೆಯಿಂದ ಬರಬೇಕು. ಸೊ ಅಲ್ಲಿವರೆಗೆ ನಾವೇನು ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡೋಣಂತೆ ಯಾವ ರೀತಿ ಆಗ್ತದ ಅಂತ. ಸೊ ಲೆಟ್ ಅಸ್ ವೇಟ್ ಫಾರ್ ದ್ಯಾಟ್. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ನಂಬರ್ಸ್ ಫಾರ್ ದ ಸೀಟ್. ಇದಿಷ್ಟು ಇಂಪಾರ್ಟೆಂಟ್ ನಂಬರ್ಸ್ಗಳು ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಗೌರ್ಮೆಂಟ್ ಸೀಟ್ 12 ಸೀಟ್ ಉಳಿದಿರುವಂಥದ್ದು. ಆಲ್ ದ ಬೆಸ್ಟ್ ಫಾರ್ ಯುವರ್ ದ ಮಾಪಪ್ ರೌಂಡ್. ಡೋಂಟ್ ವರಿ ಅಬೌಟ್ ದ್ಯಾಟ್. ಇನ್ನೊಂದಷ್ಟು ಸೀಟ್ಗಳು ಇದಕ್ಕೆ ಆ್ಯಡ್ ಆಗ್ತದೆ. ಸೊ ಆ್ಯಸ್ ಆನ್ 12, ಆ್ಯಸ್ ಆನ್ 13, ಆ್ಯಸ್ ಆನ್ 14, ಆ್ಯಸ್ ಆನ್ 15 ಲೈಕ್ ದ್ಯಾಟ್. ಸೊ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.